ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ಕಣ್ಣಿನ ತೊಂದರೆ ನಿಮಗೆ ಕಾಡಬಹುದು. ರಿಯಲ್ ಎಸ್ಟೇಟ್ ಉದ್ಯಮದಾರರು ಹೆಚ್ಚಿನ ಫಲಿತಾಂಶ ಪಡೆಯುವ ಯೋಗವಿದೆ. ಸಂಗಾತಿ ಜೊತೆ ಸೇರಿ ಕೃಷಿ ವ್ಯವಹಾರ, ಹೈನುಗಾರಿಕೆ ಉದ್ಯೋಗ ಪ್ರಾರಂಭಿಸಬಹುದು. ಬಂಧುಗಳಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕ ಬರುವ ಸಾಧ್ಯತೆ ಇರುತ್ತದೆ. ಇಂದು ಕಾನೂನು ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ಇಂದು ನಿಮಗೆ ಸಾಲ ಸಿಗಲಿದೆ. ನಿಮ್ಮ ಜಾಣ್ಮೆ ತೋರಿಸಲು ಉತ್ತಮ ಸಮಯವಿದ್ದು ಕಂಪನಿಯಲ್ಲಿ ನಾಯಕತ್ವದ ಸ್ಥಾನಮಾನ ಪಡೆಯುವಿರಿ. ಇಂದು ವ್ಯಾವಹಾರಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಬದುಕಿನಲ್ಲಿ ಮಾನಹಾನಿಯಾಗದಂತೆ ಎಚ್ಚರ ವಹಿಸಿ. ರಾಜತಾಂತ್ರಿಕ ಕೆಲಸವೊಂದನ್ನು ಯಶಸ್ವಿಯಾಗಿ ಮಾಡುತ್ತೀರಿ. ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರುತ್ತೀರಿ. ನಿಮಗೆ ವ್ಯಾಪಾರದಲ್ಲಿ ಇಂದು ಮಧ್ಯಮ ಸ್ಥಿತಿ ಇರುತ್ತದೆ. ಇಂದು ಶಾರೀರಿಕ ಸ್ಫೂರ್ತಿ ಮತ್ತು ಮಾನಸಿಕ ಪ್ರಸನ್ನತೆಯ ಅಭಾವವಾಗಲಿದೆ. ಸರ್ಕಾರಿ ಉದ್ಯೋಗಿಗಳಿಗೆ ಆಂತರಿಕ ಬದಲಾವಣೆಗಳ ಸಾಧ್ಯತೆ ಇರುತ್ತದೆ. ಕೌಶಲ್ಯ ತರಬೇತಿ ನೀಡುವವರಿಗೆ ಸರ್ಕಾರದಿಂದ ಸಹಾಯ ದೊರೆಯುತ್ತದೆ. ಸಾಲ ಕೊಟ್ಟ ಹಣದಲ್ಲಿ ಅಲ್ಪ ಭಾಗ ಮಾತ್ರ ಮರಳಿ ಬರುತ್ತದೆ. ಇಂದು ನವದಂಪತಿಗಳ ಮಾದರಿ ಜೀವನವನ್ನು ನಡೆಸುವಲ್ಲಿ ಸಫಲರಾಗುತ್ತಾರೆ. ಇಂದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಬಲವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಪ್ರೀತಿ ಪಾತ್ರರೊಂದಿಗಿನ ಸಭೆಯು ನೀವು ಇಂದು ನಿರೀಕ್ಷಿಸಬಹುದು. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಾರ್ಡ್ಗಳು ಭರವಸೆಯ ವ್ಯಾಪ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನು ನೀವು ಪಾಲಿಸುತ್ತೀರಿ. ಇಂದು ಪ್ರಯಾಣದ ಅವಕಾಶಗಳನ್ನು ಸ್ವಾಗತಿಸಿ. ಒಂದು ಸಣ್ಣ ಪ್ರವಾಸವು ನಿಮಗೆ ಬರೆಯಲು, ಸಂಗೀತ ರಚಿಸಲು ಅಥವಾ ಫೋಟೋಗಳು ಮತ್ತು ಸೆಲ್ಫಿಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ನೀಡುತ್ತದೆ. ಪರಿಣಾಮಕಾರಿ ಸಂವಹನ ಮುಖ್ಯವಾಗುತ್ತದೆ. ನಿಮ್ಮ ಕಿರಿಯ ಸಹೋದರ ಅಥವಾ ನಿಮ್ಮ ವಯಸ್ಸಿನ ಯಾರಾದರೂ ಮಾತನಾಡಲು ಮತ್ತು ನಿಮ್ಮ ಮಾತನ್ನು ಕೇಳಲು ಇಂದು ಬಯಸಬಹುದು. ಇಂದು ನೀವು ಧೈರ್ಯಶಾಲಿಯಾಗಿರಿ ಮತ್ತು ನಿಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಿ. ಇಂದು ನಿಮ್ಮ ಖರ್ಚುಗಳ ಮೇಲೆ ನಿಗಾ ಇರಿಸಿ. ಯಶಸ್ಸಿನ ಕೀಲಿಯು ಸಾಮರ್ಥ್ಯದ ಸರಿಯಾದ ಮೌಲ್ಯಮಾಪನ ಮತ್ತು ಕನಸುಗಳ ಸ್ಪಷ್ಟ ಚಿತ್ರಣವಾಗಿದೆ. ಇಂದು ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಪಡೆಯುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಸಂತೋಷವಾಗುತ್ತದೆ. ಸ್ನೇಹಿತರೊಂದಿಗಿನ ಭೇಟಿಯು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಕೆಲವು ಆರೋಗ್ಯದ ಅಗತ್ಯಗಳು ಜಾಗೃತಗೊಳ್ಳುತ್ತವೆ. ನಿರ್ಲಕ್ಷ್ಯವಿಲ್ಲದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ. ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ವ್ಯಾಯಾಮ ಮತ್ತು ಧ್ಯಾನವು ನಿಮಗೆ ಪರಿಹಾರವನ್ನು ನೀಡುತ್ತದೆ. ಉದ್ಯೋಗ ಮತ್ತು ವ್ಯವಹಾರದ ವಿಷಯಗಳಲ್ಲಿ ಸ್ಥಿರ ಫಲಿತಾಂಶಗಳನ್ನು ಪಡೆಯುತ್ತೀರಿ. ವ್ಯಾಪಾರದಲ್ಲಿ ಕಾಳಜಿ ಲಾಭದಾಯಕವಾಗಬಹುದು. ಹೊಸ ಅವಕಾಶಗಳಿವೆ ಮತ್ತು ಅವುಗಳ ಲಾಭವನ್ನು ಪಡೆದುಕೊಳ್ಳಿ. ವೃಷಭ ರಾಶಿ, ಇಂದು ಪ್ರೇಮಿಗಳಲ್ಲಿ ಅತಿಯಾದ ಸ್ವಾಭಿಮಾನವಿರುತ್ತದೆ. ಮಧ್ಯವರ್ತಿಗಳಿಗೆ ಆದಾಯ ಚೇತರಿಕೆ ಕಾಣಬಹುದು. ಪ್ರೇಮಿಗಳು ಹಿರಿಯರನ್ನು ಮದುವೆ ವಿಚಾರದಲ್ಲಿ ಒಲಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಷೇರು ಹಾಕಲು ಅವಕಾಶ ದೊರೆಯುತ್ತದೆ. ಮನೆ, ವಾಹನ ಖರೀದಿ ಮತ್ತು ವಿವಾಹದ ಯೋಗವಿರುತ್ತದೆ. ನಿಮ್ಮ ಪತ್ನಿಗೆ ಅನಿರೀಕ್ಷಿತ ಧನಲಾಭವಿರುತ್ತದೆ. ಉದ್ಯೋಗಿಗಳು ಉನ್ನತ ಸ್ಥಾನ ಗಳಿಸಬಹುದು. ನಿಮ್ಮ ಮನಸ್ಸು ಇಂದು ವಿಚಲಿತವಾಗಬಹುದು. ಹೊಟ್ಟೆಗೆ ಸಂಬಂಧಿಸಿದ ನೋವಿನಿಂದ ಎದುರಿಸುವ ಸಾಧ್ಯತೆ ಇದೆ. ಇಂದು ನಿಮ್ಮ ಉದ್ಯೋಗದಲ್ಲಿ ವಿಘ್ನಗಳು ಎದುರಾಗಬಹುದು. ಆಕಸ್ಮಿಕ ಹಣ ಖರ್ಚಾಗುವ ಸಾಧ್ಯತೆ ಇರುತ್ತದೆ. ಉನ್ನತ ಅಧಿಕಾರಿಗಳು ಜನಮನ ಗೆಲ್ಲುತ್ತಾರೆ. ಕಲಾವಿದರು ಸರ್ಕಾರಿ ಗೌರವಕ್ಕೆ ಪಾತ್ರರಾಗುತ್ತಾರೆ. ಆಹಾರಕ್ಕೆ ಸಂಬಂಧಿಸಿದ ಪದಾರ್ಥಗಳ ಸಗಟು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವಿರುತ್ತದೆ. ರಾಜಕಾರಣಿಗಳು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನ ಗಳಿಸಬಹುದು. ಇಂದು ಹೆಚ್ಚಿನ ವಾದ ಮಾಡಬೇಡಿ. ಕೃಷಿ ಭೂಮಿ ಕೊಳ್ಳಬಹುದು. ಕುಟುಂಬ ಸದಸ್ಯರ ವಿವಾಹ ಯೋಗ ಕೂಡಿ ಬರಲಿದೆ. ಇಂದು ನಿಮ್ಮ ಸಂಬಳ ಹೆಚ್ಚಾಗುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಇಂದು ನಿಮಗೆ ಫೋನ್ ಕರೆ ಮೂಲಕ ಕೆಲವು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಸಾಂತ್ವನ ಬಯಸುತ್ತಿರುವವರು ಅಂತಿಮವಾಗಿ ತೃಪ್ತರಾಗುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಸ್ಥಿರತೆಯನ್ನು ಊಹಿಸಬಹುದು.
ನಿಮ್ಮ ವೈಯಕ್ತಿಕ ಜೀವನವನ್ನು ಬಲಪಡಿಸಲು ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೆಲವು ಗುಣಮಟ್ಟದ ಸಮಯವನ್ನು ಕಳೆಯಲು ಇದು ಒಳ್ಳೆಯ ದಿನವಾಗಿದೆ. ಇಂದು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನಕ್ಕೆ ಹಾಜರಾಗಲು ಅವಕಾಶ ಸಿಗುತ್ತದೆ. ನೀವು ತೋರಿಸುವ ಪ್ರಯತ್ನ ತಾಳ್ಮೆ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ವಯಸ್ಕರ ಆಶೀರ್ವಾದ ಮತ್ತು ಸ್ನೇಹಿತರ ಪ್ರೋತ್ಸಾಹವು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಷೇರುಗಳು ಮತ್ತು ಭೂಮಿ ಲಾಭದಾಯಕವಾಗಿರುತ್ತವೆ. ಹೊಸ ಹೂಡಿಕೆಗಳನ್ನು ಮಾಡುವಾಗ ಸ್ವಲ್ಪ ಕಾಳಜಿ ವಹಿಸುವುದು ಉತ್ತಮ. ಇಂದು ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ಇಂದು ನೀವು ಪ್ರಯಾಣವನ್ನು ಮಾಡಬೇಕಾಗಬಹುದು. ಸ್ವಲ್ಪ ವಿಶ್ರಾಂತಿಯನ್ನು ಅಲ್ಲಿ ಪಡೆಯಿರಿ. ಇಂದು ನಿಮ್ಮ ಕೆಲಸ ಪೂರ್ಣಗೊಳಿಸಲು ಸಕಾರಾತ್ಮಕ ಚಿಂತನೆ ಬಹಳ ಮುಖ್ಯವಾಗಿರುತ್ತವೆ. ಮಿಥುನ ರಾಶಿ, ಇಂದು ನೌಕರರಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೆಲವರು ಅಡ್ಡಿಪಡಿಸಬಹುದು. ಭೂಮಿ ವ್ಯವಹಾರ ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ. ಸಂಗಾತಿ ಜೊತೆ ಮಾಡಿದ ವ್ಯವಹಾರಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವವರು ಇಂದು ಲಾಭ ಪಡೆಯಲಿದ್ದಾರೆ. ಸಿಡುಕಿನ ಬುದ್ಧಿ ಹಾಗೂ ಹಠದ ಸ್ವಭಾವ ಬಿಡುವುದು ಉತ್ತಮ. ಒತ್ತಡದ ಜೀವನ ತಿಂಗಳವರೆಗೂ ಮುಂದುವರಿಯುತ್ತದೆ. ವಾಹನ ಮಾಲೀಕರಿಗೆ ಲಾಭವಿದೆ. ಗೃಹಿಣಿಯರು ಅಡಿಗೆ ಮನೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಸಂಬಂಧದಲ್ಲಿ ವಿವಾಹದ ಯೋಗವಿದೆ. ಜನಪ್ರತಿನಿಧಿಗಳಿಗೆ ಉತ್ತಮ ಸ್ಥಾನ ದೊರೆಯುತ್ತದೆ. ಮನಸ್ಸು ಇಂದು ಸ್ವಲ್ಪ ವಿಚಲಿತವಾಗಿರುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ವ್ಯಾಧಿ ಇರಬಹುದು. ಇಂದು ವ್ಯಾಪಾರದಲ್ಲಿ ಲಾಭದ ಯೋಗವಿರುತ್ತದೆ. ಆಕಸ್ಮಿಕ ಹಣವು ಖರ್ಚಾಗಲಿದೆ. ಪಾಲುದಾರರೊಂದಿಗೆ ಜಗಳವಾಗಬಹುದು. ಕೋಪದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಿ. ಇಂದು ಹೊಸ ಕಾರ್ಯ ಆರಂಭಿಸಬಹುದು. ಪುಸ್ತಕ ವ್ಯಾಪಾರಿಗಳಿಗೆ ಧನಲಾಭವಿರುತ್ತದೆ. ಇಂದು ಮನೆ ಕಟ್ಟಲು ಬೇಕಾದ ಪರಿಕರಗಳ ವ್ಯಾಪಾರದಲ್ಲಿ ಅಲ್ಪ ಲಾಭವಿರುತ್ತದೆ. ಹಣ್ಣು ಹೂವು ಬೆಳೆಗಾರರು ಮತ್ತು ಮಾರಾಟಗಾರರು ಇಂದು ಆದಾಯದಲ್ಲಿ ದ್ವಿಗುಣ ಲಾಭವನ್ನು ಪಡೆಯಬಹುದು. ಇಂದು ಈ ರಾಶಿಯವರಿಗೆ ವಜ್ರ ಯೋಗದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲಿ ತೊಡಕುಗಳು ಉಂಟಾಗಬಹುದು. ಇದರೊಂದಿಗೆ ಅಪನಂಬಿಕೆ, ದ್ವೇಷ ಮತ್ತು ಕೆಲವು ಅಹಂ ಸಮಸ್ಯೆಗಳು ಸಹ ಇರುತ್ತವೆ. ಉಪಕ್ರಮವನ್ನು ತೆಗೆದುಕೊಂಡು ಈ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಆರೋಗ್ಯ ಪರಿಸ್ಥಿತಿಗಳು ಕ್ರಮೇಣ ಉತ್ತಮವಾಗಿರುತ್ತವೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಆತ್ಮೀಯ ಸಂವಹನಗಳು ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ನಿಮ್ಮ ಮೌಢ್ಯ ಮತ್ತು ಬುದ್ಧಿವಂತಿಕೆಯು ನಿಮ್ಮ ಸುತ್ತಮುತ್ತಲಿನವರ ಮೇಲೆ ಶಾಶ್ವತವಾದ ಪ್ರಭಾವ ಬೀರುತ್ತದೆ. ಇದು ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಇರುತ್ತದೆ. ನಿಮ್ಮ ಸಂವಹನ ಕೌಶಲ್ಯವು ಸಣ್ಣ ತಪ್ಪು ಗ್ರಹಿಕೆಗಳನ್ನು ಪರಿಹರಿಸಲು ಸುಲಭಗೊಳಿಸುತ್ತದೆ. ಸಕ್ರಿಯವಾಗಿ ಆಲಿಸಲು ಮತ್ತು ಸಹಾನುಭೂತಿ ತೋರಿಸಲು ಮರೆಯದಿರಿ. ಸಾಮಾಜಿಕ ಕೂಟಗಳು ಸಂತೋಷ ಮತ್ತು ನಗುವನ್ನು ತರಬಹುದು. ಹೆಚ್ಚು ತೃಪ್ತಿಕರ ಸಂಬಂಧಗಳಿಗಾಗಿ ನೀವು ಇತ್ತೀಚೆಗೆ ಸಂಪರ್ಕವನ್ನು ಕಳೆದುಕೊಂಡಿರಬಹುದಾಗಿರುತ್ತದೆ. ಇದರೊಂದಿಗೆ ಸಂಪರ್ಕವನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸಿ. ಇಂದು ನಿಮ್ಮ ಹೊಂದಾಣಿಕೆಯ ಗುಣವು ಕೆಲಸದ ಸ್ಥಳದಲ್ಲಿ ಹೊಳೆಯುತ್ತದೆ. ಯಾವುದೇ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಲು ನಿಮ್ಮ ನಮ್ಯತೆಯನ್ನು ಬಳಸಿ. ನಕ್ಷತ್ರಗಳು ನಿಮ್ಮನ್ನು ಸ್ಪಷ್ಟವಾಗಿ ಸಂವಹನ ಮಾಡಲು ಪ್ರೋತ್ಸಾಹಿಸುತ್ತವೆ. ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತವೆ. ಸಹಯೋಗಗಳು ಅನಿರೀಕ್ಷಿತ ಪ್ರಯೋಜನಗಳನ್ನು ತರಬಹುದು. ಆದ್ದರಿಂದ ನಿಮ್ಮ ಗೆಳೆಯರ ಸಲಹೆಗಳಿಗೆ ಮುಕ್ತರಾಗಿರಿ. ಇಂದು ತಕ್ಷಣದ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ವಿವರಗಳಿಗೆ ಸರಿಯಾದ ಗಮನ ನೀಡಿ. ನಿಮ್ಮ ವೃತ್ತಿಪರ ಸಂಬಂಧಗಳನ್ನು ಹೆಚ್ಚಿಸಲು ರಾಜತಾಂತ್ರಿಕತೆಯೊಂದಿಗೆ ದೃಢತೆಯನ್ನು ಸಮತೋಲನಗೊಳಿಸಿ. ಹಳೆಯ ಸಮಸ್ಯೆಗಳಿಗೆ ಸೃಜನಶೀಲ ವಿಧಾನದ ಮೂಲಕ ಯಶಸ್ಸು ಬರಬಹುದು. ಕಟಕ ರಾಶಿ, ಇಂದು ಶ್ರಮಪಟ್ಟು ಕೆಲಸ ಮಾಡಿದರೂ ಹೆಚ್ಚು ಲಾಭವಿರುವುದಿಲ್ಲ. ಶತ್ರುಗಳ ರಾಜಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ನಿಮ್ಮ ವ್ಯಾಪಾರಕ್ಕೆ ಸಂಗಾತಿಯ ಸಹಕಾರ ಸಿಗಲಿದೆ. ಧಾರ್ಮಿಕ ಕ್ಷೇತ್ರಗಳ ಉದ್ಯೋಗ ಮಾಡುತ್ತಿರುವವರಿಗೆ ಲಾಭ ಸಿಗುತ್ತದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಆದಾಯ ಹೆಚ್ಚುತ್ತದೆ. ಸಂಗಾತಿ ಜೊತೆ ಸೇರಿ ಮಾಡಿದ ವ್ಯವಹಾರಗಳಲ್ಲಿ ಭಾರಿ ಲಾಭವಿರುತ್ತದೆ.
ಸರ್ಕಾರಿ ನೌಕರರಿಗೆ ಇಂದು ಲಾಭ ಹೆಚ್ಚುತ್ತದೆ. ವಕೀಲರಿಗೆ ಉನ್ನತ ಹುದ್ದೆ ದೊರೆಯುತ್ತದೆ. ಸರ್ಕಾರಿ ನೌಕರರಿಗೆ ಆತಂಕದ ಪರಿಸ್ಥಿತಿಯೂ ಇರುತ್ತದೆ. ಇಂದು ಹೈನು ವ್ಯಾಪಾರ, ಪಾಲುದಾರಿಕೆಯ ವ್ಯಾಪಾರ ಮತ್ತು ವ್ಯವಹಾರ ಹಣಕಾಸು ಸಂಸ್ಥೆಗಳು ಲಾಭದಲ್ಲಿ ಮುಂದುವರಿಯುತ್ತವೆ. ಸಾರಿಗೆ ಸಂಸ್ಥೆಯ ವ್ಯವಹಾರದಲ್ಲಿ ಲಾಭವಿರುತ್ತದೆ. ಬೃಹತ್ ಪ್ರಮಾಣದ ಕಾರ್ಖಾನೆಗಳಿಗೆ ಉಪಸಾಮಗ್ರಿಗಳು ಸರಬರಾಜು ಮಾಡುವ ವ್ಯಾಪಾರದಲ್ಲಿ ಆದಾಯ ಉತ್ತಮವಾಗಿರುತ್ತದೆ. ಆಕಸ್ಮಿಕ ಹಣ ಪ್ರಾಪ್ತಿಯಾಗಬಹುದು. ವಿವಾಹದಲ್ಲಿ ಸ್ವಲ್ಪ ವಿಳಂಬದ ಸಾಧ್ಯತೆ ಇರುತ್ತದೆ. ಇಂದು ನೀವು ಆಪ್ತ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ಒಪ್ಪಂದ ಮಾಡಿಕೊಳ್ಳಬಹುದು. ಇಂದು ನೀವು ನಿರೀಕ್ಷಿಸುತ್ತಿದ್ದ ಸಮಯದಲ್ಲಿ ನಿಮ್ಮ ಪರವಾಗಿ ತಿರುಗಿದ ಘಟನೆಗಳನ್ನು ನೆನಪಿಸಿಕೊಳ್ಳುವಲ್ಲಿ ನಿರತರಾಗಿರುತ್ತೀರಿ ಮತ್ತು ನಿಮ್ಮ ಅದೃಷ್ಟವನ್ನು ಪಾಲಿಸುತ್ತೀರಿ. ಆರ್ಥಿಕವಾಗಿ ಬಿಕ್ಕಟ್ಟಿನಿಂದ ಹೊರಬರಲು ನೀವು ನಿಮ್ಮ ಸಂಬಂಧಿಕರಿಂದ ಸಹಾಯ ಹಸ್ತ ಕೇಳಬಹುದು. ನಿಮ್ಮ ಆರೋಗ್ಯವು ಸುಧಾರಿಸುವುದನ್ನು ಇಂದು ಕಾಣಬಹುದು. ನಿಮ್ಮ ಸಂಗಾತಿಯು ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತಾರೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಹೆಚ್ಚಿನ ಭಾವನಾತ್ಮಕ ಆಳ ಮತ್ತು ಪ್ರೀತಿ ಪಾತ್ರರೊಂದಿಗಿನ ಸಂಪರ್ಕವನ್ನು ಕಂಡುಕೊಳ್ಳಬಹುದು. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ಅನ್ಯೋನ್ಯತೆ ಮತ್ತು ತಿಳುವಳಿಕೆಯ ಭಾವನೆಯನ್ನು ಬೆಳೆಸಿಕೊಳ್ಳಿ. ನೀವು ಮಾತನಾಡುವಾಗಲೆಲ್ಲ ಕೇಳಲು ಮುಕ್ತರಾಗಿರಿ, ಏಕೆಂದರೆ ಪರಸ್ಪರ ಗೌರವವು ನಿಮ್ಮ ಬಂಧಗಳನ್ನು ಬಲಪಡಿಸುತ್ತದೆ. ನಿಮ್ಮ ನಿರೀಕ್ಷೆಗಳ ಬಗ್ಗೆ ಪಾರದರ್ಶಕರಾಗಿರುವುದರ ಮೂಲಕ ತಪ್ಪು ಗ್ರಹಿಕೆಯನ್ನು ತಪ್ಪಿಸಿ ಮತ್ತು ಯಾವುದೇ ನಡೆಯುತ್ತಿರುವ ಸಂಘರ್ಷಗಳು ಅಥವಾ ಉದ್ವಿಗ್ನತೆಯನ್ನು ಪರಿಹರಿಸುವತ್ತ ಸಣ್ಣ ಹೆಜ್ಜೆಗಳನ್ನು ಇರಿಸಿ. ಇಂದು ನಿಮ್ಮ ವೃತ್ತಿಪರ ಪ್ರಯತ್ನಗಳನ್ನು ಮುಂದುವರಿಸುವಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ನಿಮ್ಮ ಸಂವಹನಗಳಲ್ಲಿ ಸ್ಪಷ್ಟ ಮತ್ತು ಸಂಕ್ಷಿಪ್ತರಾಗಿರಿ. ಇತರರು ನಿಮ್ಮ ಪಾರದರ್ಶಕತೆಯನ್ನು ಇಂದು ಮೆಚ್ಚುತ್ತಾರೆ. ಸಹ ಉದ್ಯೋಗಿಗಳೊಂದಿಗೆ ಸಹಕರಿಸಲು ಯಾವುದೇ ಅವಕಾಶಗಳನ್ನು ಸ್ವೀಕರಿಸಿ, ಏಕೆಂದರೆ ತಂಡದ ಕೆಲಸವು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ತಾಳ್ಮೆಯಿಂದ ಸಮತೋಲನಗೊಳಿಸುವ ಬಗ್ಗೆ ಎಚ್ಚರವಿರಲಿ. ಎಚ್ಚರಿಕೆಯಿಂದ ಪರಿಗಣಿಸದೆ ನೀವು ನಿರ್ಧಾರಗಳಿಗೆ ಆತುರ ಪಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಕೆಲಸದಲ್ಲಿನ ಸಂಕೀರ್ಣ ಸಂದರ್ಭಗಳಲ್ಲಿ ನಿಮಗೆ ಮಾರ್ಗದರ್ಶನ ನೀಡಲು ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ. ಸಿಂಹ ರಾಶಿ, ಇಂದು ಶತ್ರುಗಳಿಂದ ಆತಂಕ ದೂರವಾಗಲಿದೆ. ಉದ್ಯೋಗ ಹುಡುಕಾಟದವರಿಗೆ ಉದ್ಯೋಗ ಪ್ರಾಪ್ತಿಯಾಗಬಹುದು. ಆತ್ಮೀಯರಿಂದ ನಿಮಗೆ ಉದ್ಯೋಗ ಸಿಗಲಿದೆ. ಅನಿರೀಕ್ಷಿತ ಧನಾಗಮನವಿರುತ್ತದೆ. ವಾಹನ ಚಾಲನೆಯ ಸಂದರ್ಭದಲ್ಲಿ ಅಪಘಾತವಾಗುವ ಸಂಭವವಿರುತ್ತದೆ. ಎಚ್ಚರವಿರಲಿ. ಆಕಸ್ಮಿಕ ಕೃಷಿ ಭೂಮಿ ಖರೀದಿಸುವ ಸಾಧ್ಯತೆ ಇದೆ. ಮಧ್ಯಾಹ್ನದ ನಂತರ ಆಕಸ್ಮಿಕ ಧನ ಪ್ರಾಪ್ತಿ ಇರುತ್ತದೆ. ಇಂದು ನಿಮಗೆ ಮದುವೆಯ ಯೋಗ ಕೂಡಿ ಬರಬಹುದು. ಉದ್ಯೋಗದಲ್ಲಿ ಬಡ್ತಿ ಇರುತ್ತದೆ. ಬರಹಗಾರರಿಗೆ ಸನ್ಮಾನ ದೊರೆಯಲಿದೆ. ರಾಜಕಾರಣಿಗಳಿಗೆ ಉನ್ನತ ಸ್ಥಾನ ದೊರೆಯಬಹುದು. ಸಗಟು ವ್ಯಾಪಾರದಲ್ಲಿ ಕಡಿಮೆ ಪ್ರಮಾಣದ ಲಾಭವಿರುತ್ತದೆ. ವಕೀಲರಿಗೆ ಉನ್ನತ ಹುದ್ದೆ ದೊರೆಯಬಹುದು. ಕಮಿಷನ್ ವ್ಯವಹಾರದಲ್ಲಿ ಇಂದು ನಿರೀಕ್ಷೆಗೂ ಮೀರಿದ ಹಣ ಬರುತ್ತದೆ. ಷೇರು ವ್ಯಾಪಾರದಿಂದ ಆದಾಯವಿರುತ್ತದೆ. ಫೋಟೋ ಸ್ಟುಡಿಯೋ ಅವರಿಗೆ ಬೇಡಿಕೆ ಮತ್ತು ಲಾಭ ಮುಂದುವರಿಯುತ್ತದೆ. ಇಂದು ಸಹ ಉದ್ಯೋಗಿಯ ಕೊನೆಯ ಕ್ಷಣದ ಸಹಾಯವು ನಿಮ್ಮ ಮೇಲ್ವಿಚಾರಕರಿಂದ ನಿಂದನೆಯಿಂದ ನಿಮ್ಮನ್ನು ರಕ್ಷಿಸಬಹುದು. ವ್ಯಂಗ್ಯವಾಡುವ ಕಮೆಂಟ್ಗಳನ್ನು ಹೇಳುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ನೀವು ಯಾರನ್ನಾದರೂ ನೋಯಿಸಬಹುದು. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು. ಇಂದು ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಮತ್ತು ಇತರರು ನಿಮ್ಮನ್ನು ದಾರಿ ತಪ್ಪಿಸಲು ಬಿಡಬೇಡಿ. ಹಳೆಯ ಸ್ನೇಹಿತರೊಂದಿಗೆ ಪುನರ್ಮಿಲನವನ್ನು ಇಂದು ನಿರೀಕ್ಷಿಸಬಹುದು. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಪ್ರೀತಿಸುವವರನ್ನು ಪೋಷಿಸುವ ಮತ್ತು ರಕ್ಷಿಸುವ ಅಗತ್ಯವನ್ನು ಅನುಭವಿಸಬಹುದು. ಇಂದು ನಿಮ್ಮ ಭಾವನಾತ್ಮಕ ಸಂಪರ್ಕಗಳನ್ನು ಗಾಢಗೊಳಿಸುವ ಬಗ್ಗೆ ಚಿಂತಿಸುತ್ತೀರಿ. ಇಂದು ನೀವು ನಿಮ್ಮ ನಿಜವಾದ ಭಾವನೆಗಳನ್ನು ತೋರಿಸಲು ಮುಕ್ತರಾಗಿರಿ. ನಿಮ್ಮ ಉಷ್ಣತೆ ಮತ್ತು ಔದಾರ್ಯವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಿಕಟ ಸಂಬಂಧಗಳನ್ನು ಬೆಳೆಸುತ್ತದೆ. ಹೃದಯದಿಂದ ಹೃದಯದ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಹಿಂಜರಿಯಬೇಡಿ, ಏಕೆಂದರೆ ಇವು ಹೆಚ್ಚು ಆಳವಾದ ತಿಳುವಳಿಕೆಗೆ ಕಾರಣವಾಗಬಹುದು ಮತ್ತು ನಿಮ್ಮ ಬಂಧಗಳನ್ನು ಬಲಪಡಿಸಬಹುದು.
ಇಂದು ನಿಮ್ಮ ವೃತ್ತಿಪರ ಜೀವನವು ನಮ್ಯತೆ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಬಯಸುತ್ತದೆ. ತ್ವರಿತ ಪ್ರತಿಕ್ರಿಯೆ ಅಗತ್ಯವಿರುವ ಕೆಲವು ಅನಿರೀಕ್ಷಿತ ಸಂದರ್ಭಗಳನ್ನು ನೀವು ಇಂದು ಎದುರಿಸಬಹುದು. ಸಂವಹನವು ಮುಖ್ಯವಾಗಿದೆ, ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಸಹ ಉದ್ಯೋಗಿಗಳಿಂದ ಸಲಹೆಗಳಿಗೆ ಮುಕ್ತರಾಗಿರಿ. ಸಹಯೋಗದ ಪ್ರಯತ್ನಗಳನ್ನು ಸ್ವೀಕರಿಸಲು ಇದು ಒಳ್ಳೆಯ ಸಮಯವಾಗಿದೆ. ಇಂದು ಹೊಸ ಅವಕಾಶಗಳಿಗಾಗಿ ನೀವು ಕಾಯಬೇಕು. ನಿಮ್ಮ ನಾಯಕತ್ವದ ಕೌಶಲ್ಯಗಳು ಇಂದು ಹೊಳೆಯುತ್ತವೆ. ನಿಮ್ಮನ್ನು ಮೇಲಧಿಕಾರಿಗಳು ಮತ್ತು ಗೆಳೆಯರೊಂದಿಗೆ ಅನುಕೂಲಕರ ಸ್ಥಾನದಲ್ಲಿ ಇರಿಸುತ್ತದೆ. ಕನ್ಯಾ ರಾಶಿ, ಇಂದು ನವದಂಪತಿ ಕಷ್ಟಪಟ್ಟು ಎಲ್ಲರನ್ನೂ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರವು ಮಧ್ಯಮವಾಗಿರುತ್ತದೆ. ಕೃಷಿ ಭೂಮಿ ದೊರೆಯುವ ಸಾಧ್ಯತೆ ಇದೆ. ಸರ್ಕಾರಿ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ. ಅದಿರು ಮಾರಾಟಗಾರರಿಗೆ ಮಾರಾಟ ಹೆಚ್ಚುತ್ತದೆ. ಇಂದು ಸಮಾಜ ಸೇವೆ ಮಾಡುವವರಿಗೆ ಗೌರವ ಪ್ರಾಪ್ತಿಯಾಗಬಹುದು. ಅಡಿಕೆ ಆದಾಯವು ಮಧ್ಯಗತಿಯಲ್ಲಿರುತ್ತದೆ. ಸರ್ಕಾರಿ ಉದ್ಯೋಗ ಸಿಗಬಹುದು. ಹಣಕಾಸು ವಿಚಾರದಲ್ಲಿ ಹೆಚ್ಚಿನ ಒತ್ತಡ ಇರಬಹುದು. ಯಾವುದೇ ಹೊಸ ವ್ಯಾಪಾರ ಆರಂಭದಲ್ಲಿ ಅಡಚಣೆ ಉಂಟಾಗಬಹುದು. ವಾಸಸ್ಥಳ ಬದಲಾವಣೆಯ ಸಾಧ್ಯತೆ ಇದೆ. ಇಂದು ನಿಮಗೆ ಮಿಶ್ರ ಫಲವಿರುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಉದ್ಯಮದಲ್ಲಿ ಅನುಕೂಲತೆ ಪ್ರತಿಕೂಲತೆ ಎರಡೂ ಎದುರಾಗುತ್ತವೆ. ಇಂದು ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡುತ್ತೀರಿ. ಆಲಸ್ಯ ಮತ್ತು ವ್ಯಗ್ರತೆ ಮನಸ್ಸಿನಲ್ಲಿ ತುಂಬಿರುತ್ತದೆ. ಕಾನೂನಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ. ಕಮಿಷನ್ ವ್ಯವಹಾರದಲ್ಲಿ ಧನಲಾಭವಿರುತ್ತದೆ. ಸಂಬಂಧದಲ್ಲಿ ಮದುವೆ ಯೋಗ ಕೂಡಿ ಬರಬಹುದು. ಇಂದು ನಿಮ್ಮ ಮೇಲಧಿಕಾರಿಯಿಂದ ಕೆಲವು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ಆರ್ಥಿಕವಾಗಿ ಪರಿಸ್ಥಿತಿಗಳು ಸುಧಾರಿಸುತ್ತವೆ. ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಹಣದ ವಿಷಯಗಳು ಇಂದು ನಿಮ್ಮ ಪರವಾಗಿಲ್ಲದ ಕಾರಣ ಷೇರು ವಿನಿಮಯ ಕೇಂದ್ರಗಳಲ್ಲಿ ವ್ಯಾಪಾರ ಮಾಡುವುದನ್ನು ತಪ್ಪಿಸಿ. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಇದು ನಿಮ್ಮ ಸಂಬಂಧಗಳನ್ನು ಹದಗೆಡಿಸಬಹುದು. ಇಂದು ನಿಮ್ಮ ಅಜ್ಜಿಯರು ಅಥವಾ ಹಿರಿಯರಿಗೆ ನಿಮ್ಮ ಸಹಾಯ ಬೇಕಾಗಬಹುದು. ಪುನರ್ವಸತಿ ಕೇಂದ್ರ, ಆಸ್ಪತ್ರೆ ಅಥವಾ ವೈದ್ಯರಿಗೆ ಆಗಾಗ ಭೇಟಿ ನೀಡುವುದರಿಂದ ನಿಮಗೆ ತೊಂದರೆಯಾಗುತ್ತದೆ. ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ಸಮಯ ತೆಗೆದುಕೊಳ್ಳಿ. ಬದಲಾವಣೆಯು ಈ ಸಮಯದ ಅವಶ್ಯಕತೆಯಾಗಿದೆ, ಆದ್ದರಿಂದ ಅದಕ್ಕೆ ಹೆದರಬೇಡಿ. ಇಂದು ನೀವು ನಿಮ್ಮ ಸ್ನೇಹಿತರ ಬಗ್ಗೆ ಉತ್ಸುಕರಾಗಿದ್ದೀರಿ. ನೀವು ಮಾಡುವ ಎಲ್ಲದರಲ್ಲೂ ನಿಮ್ಮ ಸ್ನೇಹಿತರ ಬೆಂಬಲ ಮತ್ತು ಸಹವಾಸವನ್ನು ನೀವು ಇಷ್ಟಪಡುತ್ತೀರಿ. ನಿಮ್ಮೊಳಗಿನ ಪ್ರೀತಿ ಮತ್ತು ಅನಂತ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಂಡ ತಕ್ಷಣ ನಿಮಗೆ ಸಂತೋಷ, ವಾತ್ಸಲ್ಯ ಮತ್ತು ಶಕ್ತಿ ಸಿಗುತ್ತದೆ. ತುಲಾ ರಾಶಿ, ಇಂದು ಹೊಸ ಜಾಗಕ್ಕೆ ವರ್ಗಾವಣೆಗೊಂಡು ಎಲ್ಲರೊಡನೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಕೃಷಿ ಭೂಮಿ ಖರೀದಿಸಬಹುದು. ಉದ್ಯೋಗದಲ್ಲಿ ತುಂಬ ನೊಂದಿದ್ದಿರಬಹುದು. ತುಂಬ ಸೋಲು ಕಂಡಿದ್ದೀರಿ. ಅವಮಾನ ಎದುರಿಸುತ್ತಿದ್ದೀರಿ. ಇನ್ನು ಮುಂದೆ ಒಳ್ಳೆಯ ಸ್ಥಾನ ಪಡೆಯಲಿದ್ದೀರಿ. ಅಧಿಕಾರ, ಒಬ್ಬ ಪ್ರಶಸ್ತ ವ್ಯಕ್ತಿಯಾಗಿ ಪರಿಣಾಮಕಾರಿಯಾಗಿ ಬದಲಾಗಲಿದ್ದೀರಿ. ಪ್ರೇಮಿಗಳಿಗೆ ಪ್ರವಾಸಕ್ಕೆ ಇಂದು ಅನುಕೂಲಕರ ದಿನವಾಗಲಿದೆ. ವ್ಯಾಪಾರ ಸಂಬಂಧಿ ಕೆಲಸಗಳಲ್ಲಿ ಇಂದು ಲಾಭವಿರುತ್ತದೆ. ನಿಮಗೆ ಉತ್ತಮ ಆದಾಯ ಇರುತ್ತದೆ. ಮನೆ ಬದಲಾವಣೆಯ ಸಾಧ್ಯತೆ ಇರಬಹುದು. ಇಂದು ಆಕಸ್ಮಿಕ ವೃತ್ತಿ ಕ್ಷೇತ್ರದಲ್ಲಿ ವಿವಾದವೊಂದನ್ನು ಸೃಷ್ಟಿಸಬಹುದು. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳ ಯೋಜನೆ ಇರುತ್ತದೆ. ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯುವ ಸಾಧ್ಯತೆ ಇದೆ. ಪುತ್ರ ಸಂತಾನದ ಸಮಸ್ಯೆ ಕಾಡಬಹುದು. ಇಂದು ನೀವು ಕೆಲವು ಪ್ರಮುಖ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಇದು ದೂರಗಾಮಿ ಪರಿಣಾಮಗಳನ್ನು ಬೀರಬಹುದು. ಆದ್ದರಿಂದ ಅವುಗಳನ್ನು ತೆಗೆದುಕೊಳ್ಳುವಷ್ಟು ಬುದ್ಧಿವಂತರಾಗಿರಿ. ನಿಮ್ಮ ಸಂಬಳ ಹೆಚ್ಚಾದಂತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಇದು ನಿಮಗೆ ಸಮಾಧಾನದ ಭಾವನೆಯನ್ನು ನೀಡುತ್ತದೆ ಮತ್ತು ಸಾಲದ ಬಲೆಯಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಅಪಘಾತವು ಸಹೋದರ ಅಥವಾ ಚಿಕ್ಕಪ್ಪನಂತಹ ಸಂಬಂಧಿಕರ ಮೇಲೆ ಪರಿಣಾಮ ಬೀರಬಹುದು ಮತ್ತು ಮನೆಯಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ವಿರಾಮಗಳನ್ನು ತೆಗೆದುಕೊಂಡು ಕ್ಲಬ್ಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಈ ಸಮಯದಲ್ಲಿ ನೀವು ಭೇಟಿಯಾಗುವ ಜನರು
ಆಸಕ್ತಿದಾಯಕ ನೆಟ್ವರ್ಕಿಂಗ್ ಸಾಧ್ಯತೆಗಳನ್ನು ಸೃಷ್ಟಿಸಬಹುದು. ಇಂದು ನಿಮ್ಮ ಭಯಗಳನ್ನು ನಿವಾರಿಸುವ ಮೂಲಕ ಜೀವನದಲ್ಲಿ ಮುಂದುವರಿಯಿರಿ. ಸವಾಲುಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ಆಲೋಚನೆಗಳನ್ನು ಜನರೊಂದಿಗೆ ಹಂಚಿಕೊಳ್ಳಿ. ನೀವು ಹೊಸ ದಿಕ್ಕನ್ನು ಆರಿಸಿಕೊಂಡರೂ ಅಥವಾ ಹಳೆಯ ಮಾರ್ಗವನ್ನು ಅನುಸರಿಸಿದರೂ ಎರಡೂ ಸಂದರ್ಭಗಳಲ್ಲಿ ನಿಮ್ಮ ಯಶಸ್ಸು ಖಚಿತವಾಗುತ್ತದೆ. ವೃಶ್ಚಿಕ ರಾಶಿ. ಇಂದು ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ. ಬಂಧುಗಳ ಸಹಕಾರ ಸಿಗಲಿದೆ. ಭೂಮಿ ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ. ನಿಮ್ಮ ಗಂಡನ ಆದಾಯ ಕೂಡ ಇಂದು ಹೆಚ್ಚಾಗುತ್ತದೆ. ಕೃಷಿ ಭೂಮಿ ಇಳುವರಿ ಕಡಿಮೆಯಾದರೂ ಬೆಳೆಯಿಂದ ನಿಮಗೆ ಲಾಭವಿರುತ್ತದೆ. ಹಿರಿಯರ ಸಹಕಾರದಿಂದ ಆಸ್ತಿ ಪಾಲುಗಾರಿಕೆ ಸ್ಥಿರತೆ ಕಾಣಬಹುದು. ಇಂದು ಹೆಂಡತಿಯಿಂದ ನಿಮ್ಮ ಅಭಿವೃದ್ಧಿಗೆ ಸಹಕಾರ ಸಿಗುತ್ತದೆ. ನಿಮಗೆ ಇಂದು ಶುಭ ದಿನವಾಗಿದೆ. ಪರೋಪಕಾರಿ ಕಾರ್ಯ ಮಾಡಲಿದ್ದೀರಿ. ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಂಭವವಿದೆ. ಕಾರ್ಯದ ಮೂಲಕ ಉನ್ನತ ಅಧಿಕಾರಿಗಳನ್ನು ಸಂತೋಷಪಡಿಸುತ್ತೀರಿ. ಕಚೇರಿಯಲ್ಲಿ ಗೌರವ ಸಿಗಲಿದೆ. ಕಾನೂನು ಹೋರಾಟದಿಂದ ಭೂಮಿ ಮರಳಿ ಪಡೆಯುತ್ತೀರಿ. ಉಪಧನ ಸಂಪಾದನೆಗಾಗಿ ಮನೆಯಲ್ಲಿ ಚಿಕ್ಕ ವ್ಯಾಪಾರವನ್ನು ಆರಂಭಿಸಬಹುದು. ಬಂಧು ವರ್ಗದಿಂದ ಧನ ಸಹಾಯವಿರುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಗೊಂದಲದಲ್ಲಿರುವ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಅವರ ಆಲೋಚನೆಗಳಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಆರ್ಥಿಕ ಮತ್ತು ಆರೋಗ್ಯ ಸ್ಥಿತಿಗಳು ಸುಧಾರಿಸಬಹುದು. ನಿರ್ಧಾರಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಇದು ನಡೆಯುತ್ತದೆ. ನ್ಯಾಯವು ನಿಮ್ಮನ್ನು ಅನುಸರಿಸುತ್ತದೆ. ನಿಮ್ಮ ಪ್ರಣಯ ಜೀವನದ ಬಗ್ಗೆ ಹೇಳುವುದಾದರೆ ಈ ಕ್ಷೇತ್ರದಲ್ಲಿ ಶೀಘ್ರದಲ್ಲೇ ಯಾವುದೇ ಬದಲಾವಣೆಗಳನ್ನು ನಿರೀಕ್ಷಿಸಲಾಗದ ಕಾರಣ ನೀವು ನಿರಾಶೆಯಿಂದ ಹೊರನಡೆಯುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಇಂದು ಕೆಲಸವು ದೊಡ್ಡ ಫಲಿತಾಂಶಗಳನ್ನು ಮತ್ತು ಯಶಸ್ಸನ್ನು ನೀಡಲಿದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ಪ್ರತಿಭೆಯನ್ನು ಮೌಲ್ಯಮಾಪನ ಮಾಡಲಾಗಿದೆ ಮತ್ತು ಹೊಸ ಮನ್ನಣೆ ನೀಡಲಾಗಿದೆ. ಈ ತಕ್ಷಣದ ವೈಭವ ಮತ್ತು ನಿಮಗೆ ನೀಡಲಾಗುವ ಪ್ರತಿಫಲಗಳನ್ನು ಆನಂದಿಸಿ. ನಿಮ್ಮ ಕೆಲಸ ಮತ್ತು ಆಲೋಚನೆಗಳಲ್ಲಿ ಸ್ಪಷ್ಟತೆ ಇಂದು ಬಹಳ ಮುಖ್ಯವಾಗುತ್ತದೆ. ಕೆಲವು ತುರ್ತು ಕೆಲಸದ ಕಾರಣ ನೀವು ಪೂರ್ವ ನಿಗದಿತ ಪ್ರವಾಸವನ್ನು ಮುಂದೂಡಬೇಕಾಗುತ್ತದೆ. ಇಂದು ಕೆಲವು ಜನರು ನೈತಿಕತೆ, ಸಾಮಾಜಿಕ ಪದ್ಧತಿಗಳು ಇತ್ಯಾದಿ ವಿಷಯಗಳಲ್ಲಿ ನಿರತರಾಗಿರುತ್ತಾರೆ. ನೀವು ತೀರವನ್ನು ಬಿಟ್ಟರೆ ಮಾತ್ರ ನೀವು ಸಾಗರವನ್ನು ದಾಟಬಹುದು. ಧನುರಾಶಿ. ಇಂದು ಪ್ರೇಮಿಗಳು ಕೆಲವು ಕಠಿಣ ನಿರ್ಧಾರ ತೆಗೆದುಕೊಳ್ಳಬಹುದು. ವ್ಯಾಪಾರದಲ್ಲಿ ಏಕಾಏಕಿ ಆದಾಯ ಕಡಿಮೆಯಾಗುತ್ತದೆ. ಆಸ್ತಿ ವ್ಯವಹಾರಗಳಲ್ಲಿ ನಷ್ಟವಾಗುವ ಸಾಧ್ಯತೆಗಳಿವೆ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಪಡೆಯುತ್ತೀರಿ. ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಕ್ರಮೇಣ ಕಾಣಬಹುದು. ಕಬ್ಬಿಣದ ಲೋಹ ವ್ಯಾಪಾರ ಮಾಡುವವರಿಗೆ ಇಂದು ಅಭಿವೃದ್ಧಿಯ ದಿನವಾಗಿರುತ್ತದೆ. ಇಂದು ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯರಾಗಿರುತ್ತೀರಿ. ಅದರ ಪ್ರತಿಫಲವಾಗಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಸೂಕ್ತ ಜೀವನ ಸಂಗಾತಿ ದೊರೆಯುವ ಸಾಧ್ಯತೆ ಇದೆ. ವಾಹನ ಮಾಲೀಕರಿಗೆ ಧನಲಾಭವಿರುತ್ತದೆ. ತಂತ್ರಜ್ಞಾನ ಕೋಶ ಓದಿದವರಿಗೆ ಹೆಚ್ಚಿನ ವೇತನದ ಉದ್ಯೋಗ ಇಂದು ಲಭಿಸಬಹುದು. ಸಂಗಾತಿಗಾಗಿ ಚಿನ್ನದ ಆಭರಣ ಖರೀದಿಸಬಹುದು. ಕಟ್ಟಿದ ಮನೆ ಖರೀದಿಸಬಹುದು. ಕಲಾವಿದರು, ಗಾಯಕರು ಮತ್ತು ನಿರ್ದೇಶಕರಿಗೆ ಉತ್ತಮ ಬೇಡಿಕೆ ಮತ್ತು ಧನಲಾಭವಿರುತ್ತದೆ. ಇಂದು ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಮತ್ತು ಇತರರು ನಿಮ್ಮನ್ನು ದಾರಿ ತಪ್ಪಿಸಲು ಬಿಡಬೇಡಿ. ಮುಂಬರುವ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನದ ಮೇಲೆ ದೂರಗಾಮಿ ಪರಿಣಾಮ ಬೀರುತ್ತವೆ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಯೋಚಿಸಿ ಮತ್ತು ವರ್ತಿಸಿ. ನೀವು ಹಿಂದಿನದನ್ನು ನೆನಪಿಸಿಕೊಳ್ಳುವಲ್ಲಿ ಮತ್ತು ಒಳ್ಳೆಯ ದಿನಗಳನ್ನು ಆಚರಿಸುವಲ್ಲಿ ನಿರತರಾಗಿರುತ್ತೀರಿ. ಪ್ರೇಮ ಜೀವನವು ಸ್ಥಿರವಾಗಿ ಕಾಣುತ್ತದೆ. ಇಂದು ನಿಮಗೆ ಪ್ರಯಾಣಿಸಲು ಅಥವಾ ವಿದೇಶಕ್ಕೆ ಹೋಗಲು ಅವಕಾಶ ಸಿಗಬಹುದು. ಹಾಗಿದ್ದಲ್ಲಿ ಗಾಯ ಅಥವಾ ಅಪಘಾತಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ ನಂಬಿಕೆಗಳನ್ನು ಮರುವ್ಯವಸ್ಥೆಗೊಳಿಸಲು ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಸಂಶೋಧಿಸಲು ಇದು ಒಳ್ಳೆಯ ಸಮಯ. ಇದು ಅದೃಷ್ಟದ ಸಮಯ, ಆದ್ದರಿಂದ ಅದನ್ನು ಆನಂದಿಸಿ. ನೀವು ಇಂದು ವಿಜೇತರ ಟ್ರೋಫಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಇಂದು ಜೀವನವನ್ನು ಪೂರ್ಣ ಹೃದಯದಿಂದ ಸ್ವಾಗತಿಸಿ. ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ಬಿಟ್ಟುಕೊಡುವುದು. ಯಶಸ್ವಿಯಾಗಲು ಖಚಿತವಾದ ಮಾರ್ಗವೆಂದರೆ ಯಾವಾಗಲೂ ಒಮ್ಮೆ ಪ್ರಯತ್ನಿಸುವುದಲ್ಲ, ಕಠಿಣ ಪ್ರಯತ್ನವನ್ನು ಯಾವಾಗಲೂ ಮಾಡುತ್ತಲೇ ಇರಬೇಕು.
ಮಕರ ರಾಶಿ, ಇಂದು ಮಧ್ಯವರ್ತಿಗಳ ಆದಾಯ ಏಕಾಏಕಿ ಕಡಿಮೆಯಾಗಬಹುದು. ನಿಮ್ಮ ಶುಭ ಮಂಗಳ ಕಾರ್ಯಗಳಿಗೆ ಬಂಧುಗಳಿಂದ ಅಡ್ಡಿಯಾಗಬಹುದು. ಸಾವಯವ ಕೃಷಿ ಉದ್ಯಮದಾರರಿಗೆ ಧನಲಾಭವಿರುತ್ತದೆ. ಇಂದು ನೌಕರರಿಗೆ ಮೇಲಧಿಕಾರಿಗಳ ಬೆಂಬಲ ಸಿಗಲಿದೆ. ಕ್ರೀಡಾಪಟುಗಳಿಗೆ ಉದ್ಯೋಗ ಪ್ರಾಪ್ತಿ ಆಗಬಹುದು. ಸಂಗಾತಿಗೆ ಕೆಲವು ಪುರುಷರಿಂದ ಸಂಕಷ್ಟಗಳು ಎದುರಾಗಬಹುದು. ಮನಸ್ಸು ವ್ಯಗ್ರ, ಹಾಗಾಗಿ ಆಧ್ಯಾತ್ಮದ ಕಡೆ ಮನಸ್ಸನ್ನು ಹರಿಸಬೇಕು. ಶಾಂತವಾಗಿರಲು ಪ್ರಯತ್ನಿಸಿ. ಇಂದು ಮಧ್ಯಾಹ್ನದ ನಂತರ ಸ್ಫೂರ್ತಿ ಹಾಗೂ ಉಲ್ಲಾಸದ ಅನುಭವ ನಿಮಗಾಗುತ್ತದೆ. ಇಂದು ಕುಟುಂಬದಲ್ಲೂ ಆನಂದದ ವಾತಾವರಣವಿರುತ್ತದೆ. ಶುಭ ಸಮಾರಂಭಗಳಿಗೆ ಭೇಟಿ ಮಾಡುವ ಅವಕಾಶವಿದೆ. ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಬೇಡಿ. ಸಾಲದ ಸಮಸ್ಯೆಯನ್ನು ಎದುರಿಸಬಹುದು. ಔಷಧೀಯ ಸಸ್ಯಗಳನ್ನು ಬೆಳೆಸುವವರಿಗೆ ಇಂದು ಉತ್ತಮ ಲಾಭವಿರುತ್ತದೆ. ಬಟ್ಟೆ ವ್ಯಾಪಾರಸ್ಥರಿಗೆ ಆರ್ಥಿಕ ಚೇತರಿಕೆ ಕಂಡುಬರುತ್ತದೆ. ಸಂಗೀತ, ನೃತ್ಯ ಪಾಠಶಾಲೆ ಪ್ರಾರಂಭಿಸುವ ಚಿಂತನೆ ಮಾಡಬಹುದು. ಸರ್ಕಾರಿ ಉದ್ಯೋಗಿಗಳು ಆಂತರಿಕ ಸಮಸ್ಯೆಯನ್ನು ಇಂದು ಎದುರಿಸಬಹುದು. ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಸ್ವಲ್ಪ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಆದರೆ ವೈಯಕ್ತಿಕ ಜೀವನದಲ್ಲಿ ಪರಿಸ್ಥಿತಿಗಳು ಒಂದೇ ಆಗಿರುತ್ತವೆ ಎಂದು ನಿರೀಕ್ಷಿಸಲಾಗುತ್ತದೆ. ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳೊಂದಿಗೆ ನಿಮಗೆ ಬೆಂಬಲ ನೀಡಲಾಗುವುದು. ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ, ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ಪ್ರಣಯವು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುತ್ತದೆ. ಇಂದು ನಿಮಗೆ ಅನಿರೀಕ್ಷಿತ ಹಣದ ಮೂಲ ಸಿಗಲಿದೆ. ಕೆಟ್ಟ ಅಭ್ಯಾಸಗಳು ಮತ್ತು ಅಪಾಯಕಾರಿ ನಡವಳಿಕೆಯನ್ನು ತಪ್ಪಿಸಿ. ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ನಿಮ್ಮ ಗುರು ಅಥವಾ ತಂದೆಯಂತಹ ಯಾರಾದರೂ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವರೊಂದಿಗೆ ಇಂದು ನೀವು ಇರಬೇಕಾಗುತ್ತದೆ. ಒಂದು ರಹಸ್ಯವು ಇಂದು ಬಹಿರಂಗವಾಗಬಹುದು. ಇಂದು ನೀವು ಬಹಳಷ್ಟು ಸಾಧಿಸುವಿರಿ. ಆತುರದಿಂದ ನಷ್ಟ ಅನುಭವಿಸುವಂತೆ ಮಾಡಬೇಡಿ. ಗಮನವನ್ನು ಕೇಂದ್ರೀಕರಿಸಿ. ನಿಮಗೆ ಹತ್ತಿರವಿರುವ ಜನರ ಸಲಹೆಗಳನ್ನು ಅನುಸರಿಸಿ, ಏಕೆಂದರೆ ಈ ಸಲಹೆ ನಿಮಗೆ ಸಹಾಯ ಮಾಡಬಹುದು. ಇಂದು ನಿಮ್ಮ ವ್ಯಕ್ತಿತ್ವ, ಉತ್ಸಾಹ ಮತ್ತು ದೃಢ ಸಂಕಲ್ಪದಿಂದ ನೀವು ಎಲ್ಲರ ಹೃದಯವನ್ನು ಗೆಲ್ಲುತ್ತೀರಿ. ನಿಮ್ಮ ಆಲೋಚನೆಯನ್ನು ಬದಲಾಯಿಸಲು ಸಾಧ್ಯವಾಗದವರು ಏನನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಕಾರಾತ್ಮಕ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಿ. ಕುಂಭರಾಶಿ, ಇಂದು ಮಧ್ಯವರ್ತಿಗಳ ಆದಾಯ ಗಣನೀಯವಾಗಿ ಏರಿಕೆಯಾಗುತ್ತದೆ. ಸಂಗಾತಿಯ ನಡವಳಿಕೆಯಲ್ಲಿ ಅನುಮಾನವಿರಬಹುದು. ಆಕಸ್ಮಿಕ ಕೃಷಿ ಭೂಮಿ ಖರೀದಿಯ ಯೋಗವಿದೆ. ವಿದೇಶಿ ವ್ಯವಹಾರಗಳಿಂದ ನಷ್ಟ ಸಂಭವಿಸಬಹುದು. ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಇಂದು ಉತ್ತಮ ಸಮಯವಾಗಿರುತ್ತದೆ. ದಂಪತಿಗಳಿಗೆ ಒಟ್ಟುಗೂಡಿಸುವುದೇ ಒಂದು ಪವಿತ್ರದ ಚಿಂತನೆ ಆಗಿರುತ್ತದೆ. ಇವತ್ತಿನ ಶುಭ ದಿನ ನಿಮಗೆ ಒಲಿಯಬಹುದು. ಕಾರ್ಯಸಿದ್ಧಿ ಆಗಲಿದೆ. ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲೆ ಇರುತ್ತದೆ. ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಇಂದು ನೀವು ಸಂಗಾತಿಯೊಂದಿಗೆ ಪ್ರತಿ ಕಾರ್ಯವನ್ನು ಉತ್ಸಾಹದಿಂದಲೇ ಮಾಡುತ್ತೀರಿ. ರಾಜಕಾರಣಿಗಳಿಗೆ ಬಹುದಿನದ ಆಶೆ ನೆರವೇರಬಹುದು. ವಿಶೇಷ ಅಧಿಕಾರ ಮತ್ತು ಜವಾಬ್ದಾರಿ ದೊರೆಯಬಹುದು. ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವವರಿಗೆ ಬಡ್ತಿ ಯೋಗ, ಸ್ಥಳ ಬದಲಾವಣೆಯ ಸಾಧ್ಯತೆ ಇರುತ್ತದೆ. ನೂತನ ಮನೆ ಖರೀದಿಯ ಸಾಧ್ಯತೆ ಇದೆ. ಶಿಕ್ಷಕರು ಮತ್ತು ವಾಣಿಜ್ಯ ಇಲಾಖೆಯ ಉದ್ಯೋಗಿಗಳಿಗೆ ಬಡ್ತಿ ಯೋಗವಿರುತ್ತದೆ. ಹೋಟೆಲ್ ಮತ್ತು ಬೇಕರಿ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭವಿರುತ್ತದೆ. ಹೈನು ವ್ಯಾಪಾರ ಅಭಿವೃದ್ಧಿ ಆಗಲಿದೆ. ಕೌಶಲ್ಯ ತರಬೇತಿ ಪಡೆದವರಿಗೆ ಉದ್ಯೋಗ ಅವಕಾಶ ಇಂದು ದೊರೆಯಬಹುದು. ಇಂದು ನೀವು ಒಂದು ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸಬಹುದು. ವೃತ್ತಿಪರ ಜೀವನದಲ್ಲಿ ಪ್ರಮುಖ ಬದಲಾವಣೆಯನ್ನು ನಿರೀಕ್ಷಿಸಬಹುದು. ಭಾರಿ ಪ್ರಮಾಣದ ಹಣದ ಹೊರಹರಿವನ್ನು ಸಹ ಊಹಿಸಬಹುದು. ಆರೋಗ್ಯ ಸ್ಥಿತಿಗಳು ಸುಧಾರಿಸುತ್ತವೆ. ನಿಮ್ಮ ಪ್ರೇಮ ಜೀವನವು ಸ್ಥಿರವಾಗಿ ಕಾಣುತ್ತಿಲ್ಲ ಮತ್ತು ಅಪನಂಬಿಕೆ, ಅಹಂ ಸಮಸ್ಯೆಗಳ ಸುತ್ತ ಸುತ್ತುತ್ತದೆ. ಆದ್ದರಿಂದ ನಿಮ್ಮ ಸಂಗಾತಿಗೆ ಸ್ಥಳ ಅವಕಾಶ ನೀಡಿ ಮತ್ತು ಅತಿಯಾಗಿ ಸೌಮ್ಯ ಸೂಚಕವಾಗಿ ವರ್ತಿಸಬೇಡಿ. ಇಂದು ಸಂಬಂಧಿಕರು ಅಥವಾ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಕಾಡಬಹುದು. ನೀವು ಆರ್ಥಿಕ ನಷ್ಟದ ಬಗ್ಗೆಯೂ ಚಿಂತೆಗೀಡಾಗಿರಬಹುದು. ಭವಿಷ್ಯದ ಯೋಜನೆಗಳನ್ನು ಹಿಂದೆ ಮಾಡಲು ಪ್ರಯತ್ನಿಸಿ. ಭವಿಷ್ಯದ ಸಮೃದ್ಧಿ ಮತ್ತು ಶಾಂತಿಗಾಗಿ ಈಗಲೇ ಕಾನೂನು ಅಥವಾ ವ್ಯವಹಾರ ವ್ಯವಸ್ಥೆಗಳನ್ನು ಮಾಡಬೇಕು.
ಕೆಲವು ದೊಡ್ಡ ಯೋಜನೆಗಳು ಪ್ರಾರಂಭವಾಗಲಿವೆ ಮತ್ತು ದೇವರು ನಿಮಗಾಗಿ ವಿಭಿನ್ನ ಮತ್ತು ದೊಡ್ಡದನ್ನು ಕಾಯ್ದಿರಿಸಿದ್ದಾರೆ. ಫಲಿತಾಂಶಗಳು ಸಹ ಅತ್ಯುತ್ತಮವಾಗಿರುತ್ತವೆ. ಇಂದು ನಿಮ್ಮ ಶಕ್ತಿಯು ಹೊಸ ಆಲೋಚನೆಗಳು, ಹೊಸ ಆವಿಷ್ಕಾರಗಳು ಮತ್ತು ಉತ್ತಮ ಮನೋಭಾವದ ಸಂಕೇತವಾಗಿದೆ. ಕನಸು ಕಾಣುವ ಮತ್ತು ಅವುಗಳನ್ನು ಪೂರೈಸಲು ಬೆಲೆ ತರಲು ಸಿದ್ಧರಿರುವ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಮತ್ತು ಅವರು ಕಠಿಣ ಪರಿಶ್ರಮವನ್ನು ಮತ್ತು ಸತತ ಅಭ್ಯಾಸವನ್ನು ನಂಬುತ್ತಾರೆ. ಮೀನರಾಶಿ, ಇಂದು ಪ್ರೇಮಿಗಳಿಗೆ ಸಂತಸ ಮತ್ತು ಆತಂಕ ಎರಡೂ ಇರುತ್ತದೆ. ಹೈನುಗಾರಿಕೆ ಮಾಡುವವರಿಗೆ ಆರ್ಥಿಕ ಚೇತರಿಕೆಯನ್ನು ಇಂದು ಕಾಣಬಹುದು. ಆನುವಂಶಿಕತೆ ಕಾಯಿಲೆಗಳಿಂದ ತೊಂದರೆ ಇರುತ್ತದೆ. ವ್ಯವಹಾರಗಳ ಸಮಸ್ಯೆ ದೂರವಾಗುತ್ತದೆ. ಸ್ತ್ರೀಯರ ಜೊತೆ ಮಾಡಿದ ವ್ಯವಹಾರಗಳಲ್ಲಿ ಭಾರಿ ನಷ್ಟ ಅನುಭವಿಸಬಹುದು. ನಿಮ್ಮ ಆಸ್ತಿಗೆ ಬೇರೆಯವರ ಹಸ್ತಕ್ಷೇಪದಿಂದ ಆತಂಕ ಶುರುವಾಗಲಿದೆ. ಮಧ್ಯಾಹ್ನದ ನಂತರ ಸಂಗಾತಿಯೊಡನೆ ಕಿರು ಪ್ರವಾಸವನ್ನು ಯೋಜಿಸಬಹುದು. ಇಂದು ಕುಟುಂಬ ಸದಸ್ಯರು ಮತ್ತು ಒಡಹುಟ್ಟಿದವರೊಡನೆ ಆನಂದದಾಯಕ ಸಮಯ ಕಳೆಯುತ್ತೀರಿ. ಪ್ರತಿಸ್ಪರ್ಧಿಯನ್ನು ಎದುರಿಸುತ್ತೀರಿ. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ವಿದೇಶ ಪ್ರವಾಸದ ಯೋಗವಿರುತ್ತದೆ. ಮದುವೆ ಕಾರ್ಯ ಸಂಭವವಿದೆ. ನೇರ ನಿಷ್ಠುರ ಮಾತುಗಳಿಂದ ತೊಂದರೆ ಎದುರಿಸಲಿದ್ದೀರಿ. ಉದ್ಯೋಗಸ್ಥರಿಗೆ ವರ್ಗಾವಣೆಯ ಭಾಗ್ಯ ಇರುತ್ತದೆ. ವ್ಯಾಪಾರ ವಹಿವಾಟಿನಲ್ಲಿ ಉತ್ತಮ ಧನ ಲಾಭವಿದೆ. ಸ್ಟಾಕ್ ಎಂಗೇಜ್ ವ್ಯವಹಾರಗಳಲ್ಲಿ ಮಧ್ಯಮ ಲಾಭವಿರುತ್ತದೆ. ಇಂದು ವಾಹನ ವ್ಯಾಪಾರದಲ್ಲಿ ಲಾಭ ಕೂಡ ಇರುತ್ತದೆ. ಉದ್ಯೋಗದಲ್ಲಿ ಉನ್ನತ ಅಧಿಕಾರ ದೊರೆಯಬಹುದು. ಅನ್ಯರು ಮಾಡಿರುವ ಅಪವಾದ ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ಕಾನೂನು ಹೋರಾಟ ಮಾಡಲಿದ್ದೀರಿ. ಇಂದು ನೀವು ದೇವರನ್ನು ಹೆಚ್ಚು ನಂಬುತ್ತೀರಿ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಇಂದು ಸಂಜೆ ನಿಮಗೆ ಕಠಿಣ ಸಮಯವಾಗಿರುತ್ತದೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಾವುದೇ ಸುಧಾರಣೆಗಳು ಕಾಣಿಸದೇ ಇರಬಹುದು. ನಿಮ್ಮ ಆರ್ಥಿಕ ಅಸ್ಥಿರತೆಯು ಸಹ ನಿಮಗೆ ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುತ್ತದೆ. ವೃತ್ತಿಪರವಾಗಿ ನೀವು ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನಿರತರಾಗಿರುತ್ತೀರಿ. ಕೆಲಸದ ಹೊರೆ ನಿಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತದೆ. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ. ಇಂದು ಕೆಲಸದಲ್ಲಿನ ವಿವಾದಗಳು ನಿಯಂತ್ರಣ ತಪ್ಪಿ ನಿಮಗೆ ಆತಂಕ ಉಂಟು ಮಾಡಬಹುದು. ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ ಮತ್ತು ನೀವು ಅಡೆತಡೆಗಳನ್ನು ನಿವಾರಿಸಬೇಕು. ಸ್ವಯಂ ಸೇವೆ ಅಥವಾ ಇತರರಿಗೆ ಸೇವೆ ಸಲ್ಲಿಸುವುದು ನಿಮಗೆ ಒಂದು ಸುವರ್ಣ ಅವಕಾಶವಾಗಿದೆ. ನಿಮ್ಮ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅಗತ್ಯವಿರುವಂತೆ ಕುಟುಂಬದ ಸಲಹೆಯನ್ನು ಪಡೆಯಲು ಮರೆಯಬೇಡಿ. ಇಂದು ನೀವು ಉತ್ತಮ ಜೀವನವು ಪ್ರೀತಿಯಿಂದ ಪ್ರೇರೇಪಿತವಾಗಿದೆ ಮತ್ತು ಜ್ಞಾನದಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಎಂದು ಕಂಡುಕೊಳ್ಳುವಿರಿ. ಇಂದು ಅರ್ಥಪೂರ್ಣ ವಿಷಯಗಳಿಗೆ ಸಮಯ ಕಳೆಯಿರಿ. ನಿಮ್ಮ ಉತ್ಸಾಹವನ್ನು ಮಿತಿಗೊಳಿಸಬೇಡಿ. ಆದರೆ ನೃತ್ಯ, ಸಂಗೀತ ಅಥವಾ ಕ್ರೀಡೆಗಳಂತಹ ನೀವು ಆನಂದಿಸುವ ಇತರ ಚಟುವಟಿಕೆಗಳಿಗೂ ಸಮಯವನ್ನು ಮೀಸಲಿಡಿ. ನೀವು ಕನಸನ್ನು ಹೊಂದಿದ್ದರೆ ನೀವು ಖಂಡಿತವಾಗಿಯೂ ಅದನ್ನು ನನಸಾಗಿಸಲು ಕಠಿಣ ಪರಿಶ್ರಮವನ್ನು ಮಾಡಲೇಬೇಕು. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.